ಉಳಿದ ಪ್ರಶ್ನೆಗಳನ್ನು ನಾವು ನೋಡಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ರಿಟರ್ನ್ ಅಲ್ಲಿ ಮಾತ್ರ ಅದನ್ನ ತಗೊಳ್ತೇವೆ. ಸ್ವಲ್ಪ ರಸಪ್ರಶ್ನೆಯಲ್ಲಿ ಕುತೂಹಲ ಇರಲಿ ಅಂತೇಳಿ ಆ ಸುತ್ತನ್ನ ಬಿಡ್ತೇವೆ. ಮುಂದಿನ ಹೈ ಲೆವೆಲ್ ಅಲ್ಲಿ ಮಾತ್ರ ಅದನ್ನ ನಾವು ಕನ್ಸಿಡರ್ ಮಾಡ್ತೇವೆ. ಹಾಗೆ ಯಾವುದೇ ಪಾಸಿಂಗ್ ರೌಂಡ್ ಇರೋದಿಲ್ಲ, ಋಣಾತ್ಮಕ ಅಂಕಗಳಿಲ್ಲ. ಪ್ರತಿ ಪ್ರಶ್ನೆಯೂ ಕೂಡ ಟೈಮರ್ ಅನ್ನ ಹೊಂದಿರ್ತವೆ. 10, 15, 20 ಸೆಕೆಂಡ್ಗಳ ಟೈಮರ್ಗಳನ್ನ ಆಟೋಮೆಟಿಕ್ ಆಗಿ ರನ್ ಮಾಡಿದ್ದೇವೆ. ಹಾಗೆ ನಾವೇನು ನಿರ್ಣಯವನ್ನ ಪಡ್ಕೊಳ್ತೇವೋ ಅಥವಾ ಕೊಡ್ತೇವೋ ಅದು ಫೈನಲ್ ಆಗಿರ್ತವೆ. ಅದೇ ಇಂಗ್ಲಿಷ್ ನಲ್ಲಿ ಕೂಡ ಇದೆ, ಮೇನ್ ಆಸ್ಪೆಕ್ಟ್ಸ್ ಆಫ್ ಕ್ವಿಜ್ ರೌಂಡ್ಸ್ ಅಂತೇಳಿ. ಇಫ್ ಯು need, then once read all the points. Anybody from the quiz team? Yes, shall I continue? Okay, good luck all of you. 1, 2, 3, 4. Okay. Now you are in hot seat. ನೀವೆಲ್ಲ ಕೂಡ ಹಾಟ್ ಸೀಟ್ ನಲ್ಲಿ ಇದ್ದೀರಿ. ಪ್ರಶ್ನೆಗಳೇನು ಬರ್ತವೆ ಅಂತ ನೋಡೋಣ. ಇಲ್ಲವೇ ನಮ್ಮ ಸುತ್ತುಗಳು: ಜಿಕೆ ರೌಂಡ್, ಕನ್ನಡ ರೌಂಡ್, ಕರೆಂಟ್ ಅಫೇರ್ಸ್ ರೌಂಡ್, ಎನ್ವೈರನ್ಮೆಂಟ್ ರೌಂಡ್, ಸೋಷಿಯಲ್ ಸೈನ್ಸ್ ರೌಂಡ್, or culture round, science round, and finally audio round. Okay, take your first question from first team. Yes, Dara Bendre team, you are getting first question from GK round. Yes, 10 points. Good luck, good luck, good luck. So ನಾವು ಬಯಸ್ತೇವೆ ನೀವು ಫಸ್ಟ್ ರೌಂಡ್ ಅಲ್ಲಿ ಫಸ್ಟ್ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಕೊಡ್ತೀರಿ ಅಂತೇಳಿ. ಒಂದು ವೇಳೆ ನೀವು ಕೊಡಲಿಲ್ಲ ಅಂತಂದ್ರೆ ಅದು ಯಾವ್ದು ಪಾಸ್ ಆಗೋದಿಲ್ಲ, ಪಾಸ್ ಆಗೋದು ಆಡಿಯನ್ಸ್ಗೆ ಮಾತ್ರ. ಎಸ್ ಎಸ್, ಸ್ಟಾರ್ಟ್ ಆಗಿದೆ ಪ್ರಶ್ನೆ. ಶ್ರೀಮತಿ ದ್ರೌಪದಿ ಮುರ್ಮು. ಶ್ರೀಮತಿ ದ್ರೌಪದಿ ಮುರ್ಮು ಅಂತ ಹೇಳ್ತಾ ಇದ್ರಿ. ಲಾಕ್ ಮಾಡಿದ ಉತ್ತರವನ್ನ ನೋಡೋಣ. ಎಸ್, ಸರಿಯಾಗಿರ್ತಕ್ಕಂಥ ಉತ್ತರ. Yes, your question. ನಮ್ಮ ದೇಶ ಈಗಿನ ಪ್ರಧಾನಮಂತ್ರಿಗಳು, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಶ್ರೀ ನರೇಂದ್ರ ಮೋದಿ. Yes, check. Yes, okay, your question. ಆರೋಗ್ಯ ಸಚಿವರು, ಹೆಲ್ತ್ ಮಿನಿಸ್ಟರ್ ಆಫ್ ಇಂಡಿಯಾ. ಯಾರು ಉತ್ತರ ಕೊಡಬೇಡಿ. ಎಸ್, ಟೀಮ್ ನಂಬರ್ 3, ವಿಕ್ರಮ್ ಓಕರ್, ಶಿವರಾಮ್ ಕಾರಂತ್. ಓಕೆ, ಆಕ್ಚುಲಿ ಟೈಮ್ ಔಟ್. ಟೈಮರ್ ರನ್ ಆಗ್ತಾ ಇದೆ. ಅಷ್ಟಾಗಿ ಉತ್ತರ ಕೊಡಬೇಕು, ಇಲ್ಲ ಅಂತಂದ್ರೆ ಪರಿಗಣಿಸೋದಿಲ್ಲ. ಟೈಮರ್ ಇಸ್ ರನ್ನಿಂಗ್. ಓಕೆ, ಓ ಎಸ್, ಆಡಿಯನ್ಸ್. ಹೆಲ್ತ್ ಮಿನಿಸ್ಟರ್ ಆಫ್ ಇಂಡಿಯಾ at present. Now, you will see Jagat Prakash Nadda. Okay, next question. Yes, your question. ನಮ್ಮ ರಾಜ್ಯದ ಈಗಿನ ಆರೋಗ್ಯ ಸಚಿವರು ಯಾರು? ಶ್ರೀ ದಿನೇಶ್ ಗುಂಡೂರಾವ್. Okay, I will check the answer. Computer is giving the answer. Yes, 100% correct. Point for you. Next question. Okay. Audience questions. ನಮ್ಮ ರಾಜ್ಯದ ಈಗಿನ ಶಿಕ್ಷಣ ಸಚಿವರು ಯಾರು? ಫಸ್ಟ್ ಒನ್. ಎಸ್, ಕರೆಕ್ಟ್ ಆನ್ಸರ್.
Good, good. Yes. I will see. Okay. ಮತ್ತೊಂದು ಕ್ವಶನ್ ಇರ್ಬೋದು ನೋಡೋಣ. Yes. You're like audience like. Yes. First one. Amit Shah. Amit Shah. Correct answer. Okay. Yes. Another question for you. Okay, audience. Yes. Get up and give an answer fast. Yes. Yes. Last. I will check. From Karnataka. Okay. So one round completed. Okay, your question. From one. Vikra Gokak, your question. ಇವುಗಳಲ್ಲಿ ಮುದ್ರಣ ನಗರ ಎಂದು ಖ್ಯಾತವಾದ ನಗರ ಯಾವುದು? Which of these cities is known as the city of printing? Your options are only 10 seconds to give the answer. Bengaluru. Bengaluru. I will lock your answer. Say the answer is wrong. Don't shout. If you are shouting, then definitely I will cancel your questions. Okay? Please don't shout. Okay? Next question. Coimbatore. Your question. ಇವುಗಳಲ್ಲಿ ಏನಕ್ಕೆ ನಗರ ಎಂದು ಕರೆಯುವರು? ಯಾವುದನ್ನು? Which of these city is called Cardon city? Or yes, options. Haveri. Once again, option number 3. Okay. Yes, correct answer. 10 points. Yes, next question for next week. Number 3. Okay. Your question. ಇವುಗಳಲ್ಲಿ ಗಿರಿಗಳ ನಾಡು ಎಂದು ಖ್ಯಾತವಾದ ನಗರ ಯಾವುದು? Which of these cities is known as the land of hills? Options. Chikamagaluru. ಚಿಕ್ಕಮಗಳೂರು. ಆನ್ಸರ್ ಲಾಕ್ ಮಾಡಿದ್ದೇನೆ. ಚೆಕ್ ಮಾಡೋಣ ಕಂಪ್ಯೂಟರ್ ಜೊತೆಲಿ. ಎಸ್, ರಾಂಗ್ ಆನ್ಸರ್. ಆನ್ಸರ್ ಐತಿ ಯಾದಗಿರಿ. Yes, next one. Team number 4. ಇವುಗಳಲ್ಲಿ ಭತ್ತದ ಕಣಜ ಎಂದು ಖ್ಯಾತವಾದ ನಗರ ಯಾವುದು? Which of these cities is known as the Paddy West? Options. Kalaburgi. Yes. Kalaburgi. ಕಲಬುರಗಿ ಅಂತ ಹೇಳ್ತಾ ಇದ್ದೀರಾ? ಓಕೆ, ಲಾಕ್ ಮಾಡ್ತಾನೆ ಉತ್ತರವನ್ನ. ಎಸ್, ರಾಂಗ್ ಆನ್ಸರ್. ಕೊಪ್ಪಳ ಕರೆಕ್ಟ್ ಆನ್ಸರ್. ಓಕೆ, ಆಡಿಯನ್ಸ್ ಯಾರು ಮಾತಾಡ್ತೀರಾ ಅವ್ರ ಕ್ವಶನ್. ಓಕೆ, ಎಸ್, ಯೋರ್ ಕ್ವಶನ್. ಸಿಟಿ ಆಫ್ ಫೋರ್ಟ್.
Yes. Options. Oh, you're asking for options. Okay. Good. Okay. ಚಿತ್ರದುರ್ಗ. Yes, correct answer. Next. Kadalanagari. City of three options. Udupi. Your answer is Udupi. I have little doubt about the answer. Yes, getting wrong answer. Okay. Uttara Kannada. Next one. ಇಲ್ಲಿಗೆ ಒಂದು ಸುತ್ತು ಮುಗಿದಿದೆ. ಫಸ್ಟ್ ರೌಂಡ್ ಅಲ್ಲಿ ನೆಕ್ಸ್ಟ್ ಒಂದು ರೌಂಡ್ ಅಲ್ಲಿ ಎರಡು ಓಕೆ ಮತ್ತೆ ಬರ್ತಾ ಇದ್ದೇವೆ ಮೇನ್ ಪೇಜಿಗೆ ಬರ್ತಾ ಇದ್ದೇವೆ. ಈಗ ಯಾವ ರೌಂಡ್ ನೋಡೋಣ. ಫಸ್ಟ್ ನಂಬರ್ ಯಾವ ತಗೊಳ್ತಾರೆ ಅವರಿಗೆ ಯಾವ ರೌಂಡ್ ಹೇಳ್ತಾರೆ ಅದಕ್ಕೆ ಹೋಗೋಣ. ಓಕೆ ಬೇಕಾದ್ರೆ ಲಾಸ್ಟ್ ರೌಂಡ್ ಬೇಕಾದ್ರೆ ಫಸ್ಟ್ ಮಾಡ್ಬೇಡ. ಓಕೆ ಯಾವ್ದೈತೆ ನೋಡೋಣ. ಯುವರ್ ಚಾಯ್ಸ್. ಲಾಸ್ಟ್ ರೌಂಡ್ ಬೇಡ, ಲಾಸ್ಟ್ ಹೇಳೋಣ. ನಂಬರ್ ಒನ್ ಎಸ್ ನಿಮ್ಮ ಚಾಯ್ಸ್. ನಿಮ್ಮ ಚಾಯ್ಸ್ ಯಾವ ರೌಂಡಿಗೆ ಹೋಗೋಣ ಅಂತ ನೀವೇ ಹೇಳಿ. ಓಕೆ ವೆರಿ ಗುಡ್. ಸೆಕೆಂಡ್ ರೌಂಡ್ ಓಕೆ ಥ್ಯಾಂಕ್ ಯು. ಸೊ ಗುಡ್ ಲಕ್. ಮತ್ತೆ ಅವರೇ ತಗೊಂಡ ಫಸ್ಟ್ ಕ್ವಶನ್ ಅದೇ ತಿಂಗಳು ತಗೊಂಡ. ಓಕೆ ನಿಮ್ಮ ಪ್ರಶ್ನೆ ಇವರನ್ನು ಗುರುತಿಸಬೇಕು. ಟೈಮರ್ ಆನ್ ಇದೆ. 10 ಸೆಕೆಂಡ್ ಒಳಗೆ ಇರಬೇಕು. 10 ಸೆಕೆಂಡ್ ಒಳಗೆ ಇರಬೇಕು. ಓಕೆ ಹೇಳಿದ ಹೇಳಿಲ್ಲ. ಓಕೆ ರೀಸ್ಟಾರ್ಟ್ ಮಾಡಬೇಡ. ಎರಡು ಕ್ವಶನ್ ಲ್ಯಾಬ್ಸ್ ನೋಡೋಣ. ನೆಕ್ಸ್ಟ್ ಕೊಟ್ಟೋಣ. ಓಕೆ ಫಸ್ಟ್ ಕ್ವಶನ್ ಇದೆ. ಸೆಕೆಂಡ್ ರೂಮ್ ಇರೋದಾ? ಕ್ವಶನ್ ಕ್ಯಾನ್ಸಲ್ ಮಾಡೋಣ. ಯಾವ್ದು ನೆನಪಿಟ್ಕೊಳ್ಳಿ. ಕ್ವಶನ್ ಸ್ಲೈಡ್ ಬಂದಿದ್ದು. ಏನು ಕೇಳಿದ್ರಾ? ಹೇಳಿಲ್ಲ. ಓಕೆ 0.0. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್. ಆನ್ಸರ್ ಅಂಬಿಗರ ಚೌಡಯ್ಯ ಆಗಿತ್ತು. ವಿಕ್ರ ಗೋಕಾಕ್ ನಿಮಗೆ ಶೋ ಆಗಿದ್ದ ಮೇಡಮ್ ಇಲ್ಲ. wrong answer. Right. So your answer is wrong. Jera Dasimaya. Jera Dasimaya. 0 point. Team number 3. Okay. Your question. Akka Mahadevi. Akka Mahadevi. Okay. Correct answer. 10 points. Next team number 4. Shivaram Karant team.
ಶೋರ್ ಅಂತ ಹೇಳ್ತಾ ಇದ್ದೀರಾ? ಚೆಕ್ ಮಾಡೋಣ. ತಪ್ಪಾಗಿರ್ತಕ್ಕಂಥ ಉತ್ತರ. ಎಲ್ಲವೂ ಕೂಡ ನಿಮ್ಮ ಪಾಠದಲ್ಲಿ ಬಂದಿರುವಂತಹ ಅಂಶಗಳೇ. ಓಕೆ, ನೆಕ್ಸ್ಟ್ ನೆಕ್ಸ್ಟ್ ಕ್ವೆಶ್ಚನ್. ಮಾರ್ಕ್ಸ್ ಆನ್ಸರ್ ಕೊಡ್ಬೇಡಿ, ಕೈ ಎತ್ಕೊಂಡು ಎದ್ದಿದ್ದು ಆನ್ಸರ್ ಹೇಳ್ಬೇಡಿ, ಎಸ್ ಇಲ್ಲ, ಯಾರು ಹೇಳ್ತಾ ಇಲ್ಲ? ಟೀಚರ್ಸ್, ಆಡಿಯನ್ಸ್ ಯಾರು ಬೇಕಾದ್ರೂ ಕೊಡ್ಬೋದು. ಅಲ್ಲಮ್ಮ ಪ್ರಭು, ಸೆಕೆಂಡ್ ರೌಂಡ್ ಸೆಕೆಂಡ್ ರೌಂಡ್ ಕ್ವಶನ್ ನಂಬರ್ 1. ಕ್ವಶನ್ ಐಡೆಂಟಿಫೈ ಮಾಡೋದು ಬೇಡ, ದರಾ ಬೇಂದ್ರೆ ಅವರು. ನಾನೇ ಹೇಳ್ಬಿಡ್ತೇನೆ. ನಾಲ್ಕು ತಂತಿ ಅಂತ ಹೇಳ್ತಾ ಇದ್ರೆ ಓಕೆ, ಪ್ರಶ್ನೆಗೆ ಮಾತ್ರ ಉತ್ತರ ಕೊಡಿ ಆಯ್ತಾ? ಚೆಕ್ ಮಾಡೋಣ. ಎಷ್ಟು ಆಗಿರ್ತಕ್ಕಂಥ ಉತ್ತರ? 10 ಅಂಕಗಳು ನಿಮಗೆ. ವಿಕ್ರ ಗೋಕಾಕ್. ಎರಡನೇ ಪ್ರಶ್ನೆ ನಿಮಗೆ. ಒಂದು ವೇಳೆ ಸ್ಲೈಡ್ ಶೋ ಆದ್ರೆ ಅದು ಕ್ಯಾನ್ಸಲ್ ಆಗ್ತದೆ ಪ್ರಶ್ನೆ. ಓಕೆ, ನಿಮ್ಮ ಪ್ರಶ್ನೆ. ಇವುಗಳಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಂತಹ ಕೃತಿ ಯಾವುದು ಅಂತೇಳಿ ಕನ್ನಡ ರೌಂಡ್ ಆಗಿರೋದ್ರಿಂದ ಟ್ರಾನ್ಸ್ಲೇಟ್ ಮಾಡಲಿಲ್ಲ ಅದನ್ನ. ಯಕ್ಷಗಾನವೇ. ವೆರಿ ಗುಡ್, ಕರೆಕ್ಟ್ ಆನ್ಸರ್. ಇದು ಶೋ ಆಗಿತ್ತು, ಕ್ಯಾನ್ಸಲ್ ಆಗ್ತದೆ ನಿಮ್ಮ ಪ್ರಶ್ನೆಗೂ. ಎಸ್, ಮುಂದಿನ ಪ್ರಶ್ನೆನ ತಗೊಳ್ಳಿ. ನಿಮ್ಮ ಪ್ರಶ್ನೆ ತಂಡ 3. ಪ್ರಶ್ನೆ ಇದು: ಇವುಗಳಲ್ಲಿ ಚಲನಚಿತ್ರವಾದ ಸಣ್ಣ ಕಥೆ ಯಾವುದು ಅಂತ. ವ್ಯಕ್ತಿ ಪರಿಚಯ ಇದ್ದಾರೆ. ಸೂರ್ಯನ ಕುದುರೆ. ನೋಡೋಣ. ತಪ್ಪಾಗಿರ್ತಕ್ಕಂಥ ಉತ್ತರ ಮೌನಿ ಆಗಿತ್ತು. ಸಣ್ಣ ಕಥೆ ಮೌನಿ. ಓಕೆ, ತಂಡ 4ಕ್ಕೆ ಪ್ರಶ್ನೆ: ಇವುಗಳಲ್ಲಿ ಅವರ ಆತ್ಮಕಥೆ ಯಾವುದು ಅಂತ. ಅಗ್ನಿ ಮತ್ತು ಮಳೆ ಅಂತ ಹೇಳ್ತಾ ಇದ್ರೆ ಲಾಕ್ ಮಾಡಿದ್ದಾನೆ, ಕಂಪ್ಯೂಟರ್ ಲಾಕ್ ಮಾಡ್ತಾ ಇದೆ. ಚೆಕ್ ಮಾಡೋಣ. ತಪ್ಪಾಗಿರುವಂತಹ ಉತ್ತರ ಆಡಾಡುತ್ತಾ ಆಯುಷ್ಯ ಆಗಿತ್ತು. ಈ ಸುತ್ತಿನೆಲ್ಲ ಪ್ರಶ್ನೆಗಳು ಮುಗಿತು ಅಂತ ಅನ್ಸುವ ಅಲ್ವಾ? ಓಕೆ, ಆಡಿಯನ್ಸ್ ಪ್ರಶ್ನೆ ಬೇಕಾ? ಎಸ್, ಇವುಗಳಲ್ಲಿ ಇವರ ಮೊದಲ ಪ್ರಕಟಿತ ಕೃತಿ ಯಾವುದು ಅಂತ. ಸೆಕೆಂಡ್ ಒನ್ ಸಮುದ್ರಯಾನ. ಓಕೆ, ನೋಡೋಣ. ಸಮುದ್ರಯಾನ ಸರಿ ಇದ್ರೆ ಒಂದು ಚಾಕ್ಲೇಟ್, ಇಲ್ಲದೆ ಇದ್ರೆ ಆ ಚಾಕ್ಲೇಟ್ ನನಗೆ. ಕಲೋಪಾಸಕರು. ಪ್ರಥಮ ಪ್ರಕಟಿತ ಕೃತಿ ಅವರದ್ದು. ಯಾರು ಆಯ್ತಾ? ವಿಕ್ರ ಗೋಕಾಕ್. ಓಕೆ, ನೆಕ್ಸ್ಟ್ ಪ್ರಶ್ನೆ. ಮತ್ತೆ ಪ್ರಶ್ನೆ ಇಲ್ಲ. ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದೇವೆ. ಕನ್ನಡ ಸುತ್ತು ಇಲ್ಲಿಗೆ ಸಂಪನ್ನ ಆಗ್ತಾ ಇದೆ. ಓಕೆ, ಫಸ್ಟ್ ಕ್ವಶನ್ ದರಾ ಬೇಂದ್ರೆ. ಇಲ್ಲಿಗೆ ಹೋಗ್ತಾ ಇದೆ ಫಸ್ಟ್ ಕ್ವಶನ್. ಕರೆಂಟ್ ಅಫೇರ್ಸ್. ಪ್ರಚಲಿತ ಘಟನೆಗಳ ಆಧಾರದ ಮೇಲೆ ಸುತ್ತುಗಳಿವೆ. ಗುಡ್ ಲಕ್. ಇವರು ಯಾರು ಗುರುತಿಸಬೇಕು. ಹೂ ಈಸ್ ಹಿ. ಟೈಮರ್ ಆನ್ ಇದೆ. ಓಕೆ, ಆನ್ಸರ್ ಕೊಡಿ. ನೆಗೆಟಿವ್ ಇಲ್ಲ, ಹೌದು ಇಲ್ವಾ? ರೋಹನ್ ಗೋಕರ್ಣ ಆಗಿತ್ತು. 0 ಅಂಕಗಳು. ಕ್ರಮ ಸಂಖ್ಯೆ 1ಕ್ಕೆ. ಕ್ರಮ ಸಂಖ್ಯೆ 2 ಎಸ್, ನಿಮ್ಮ ಪ್ರಶ್ನೆ. ಮನು ಭಾಸ್ಕರ್. ನೋಡೋಣ, ಸರಿ ಇದ್ರೆ 10 ಅಂಕ, ಇಲ್ಲದೆ ಇದ್ರೆ 0 ಅಂಕ. ಓಕೆ, ಮನು ಭಾಸ್ಕರ್ ಸರಿಯಾಗಿರ್ತಕ್ಕಂಥ ಉತ್ತರ. 10 ಅಂಕಗಳಿಗೆ. ನೆಕ್ಸ್ಟ್ ಕ್ವೆಶ್ಚನ್. ಟೀಮ್. ಓಕೆ, ಈ ಪಾಸ್ ಮಾಡ್ಕೊಳ್ಳಿ. ಈ ಕಡೆ ಮಾಡ್ಕೊಳ್ಳಿ.
ಎಸ್ ಟೈಮ್ ಅಪ್. ಹೇಳಿ, ನೆಗೆಟಿವ್ ಇಲ್ಲ. ಹಾಗೆ ಅಂತ ಹೋಗೋದಿಲ್ಲ, ತಪ್ಪಿದೆ ತಪ್ಪು ಇಲ್ವಾ? ನಿತೀಶ್ ಕುಮಾರ್ ಆಗಿತ್ತು. ಓಕೆ, ನೆಕ್ಸ್ಟ್ ಪ್ರಶ್ನೆ. ವಿಕ್ರ ಗೋಕಾಕ್. ಇವರು ಯಾರು? ನಿರ್ಮಲಾ ಸೀತಾರಾಮನ್. ಓಕೆ, ಐ ವಿಲ್ ಸಿ. ಎಸ್, ಇಲ್ಲಿ ಯಾವುದೇ ಗೊಂದಲಕ್ಕೆ ಆಸ್ಪದ ಇಲ್ಲ, ಯಾಕಂದ್ರೆ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ನಿಮ್ಮ ಕ್ವಶನ್ ನಂಬರ್ ಅನ್ನು ನೀವೇ ತಗೊಳ್ತಾ ಇದ್ದೀರಿ. ಹಾಗಾಗಿ ಎಲ್ಲೂ ಕೂಡ ಪ್ರಶ್ನೆಗಳಲ್ಲಿ ಗೊಂದಲ ಆಗೋದಿಲ್ಲ. ಓಕೆ, ಗುಡ್ ಲಕ್. ಸೆಕೆಂಡ್ ರೌಂಡ್. ಆಡಿಯನ್ಸ್, which is the correction there? Yes, correct. Is the question correct? Question is correct or not? Wrong question, no? Why you giving answer? Ah, yes. Then you are not getting the job yet. You gave wrong answer. As the she, no, he. Okay. We had a face answer. Okay, next question. Okay. Yes, right answer. Yes. Madam. Finish. Okay. Second round. First question. Okay, Dharavendra. Are you ready? Are you ready? Okay. ಇದರಲ್ಲಿ ಯಾವ ದಿನವನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿ ನಾವು ಆಚರಣೆ ಮಾಡ್ತೇವೆ ಅಂತ ಪ್ರಶ್ನೆ. ನವೆಂಬರ್ 14. ನವೆಂಬರ್ 14 ಕರೆಕ್ಟ್ ಆನ್ಸರ್. ಓಕೆ, 10 ಪಾಯಿಂಟ್. ಓಕೆ, ಹಾಗಾದ್ರೆ ನೀವು ಮತ್ತೊಮ್ಮೆ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಓಕೆ, ಕುವೆಂಪು ದಳಕ್ಕೆ ಪ್ರಶ್ನೆ. ರಾಷ್ಟ್ರೀಯ ಏಕತಾ ದಿನವನ್ನ ಎಂದು ಆಚರಿಸಲಾಗುವುದು? Which of these days is celebrated as National Unity Day? ಆಪ್ಷನ್ಸ್ ನೋಡಿ, ನಮ್ಮ ಮಕ್ಕಳು ಎಷ್ಟು ರೆಡಿ ಆಗಿದ್ದಾರೆ ಅಂದ್ರೆ ಆಪ್ಷನ್ ಕೇಳ್ತಾರೆ ಎಲ್ಲ ಪ್ರಶ್ನೆಗೂ. ಓಕೆ, ಗುಡ್. I'm up. Yes, answer. October 31. 30% ಹೇಳ್ತಾ ಇದ್ರಿ. Yes, correct answer. Correct answer. 10 points. Next one question. ಗುರು ನಾನಕರ ಜಯಂತಿಯನ್ನು ಎಂದು ಆಚರಿಸುವರು? Question team. ಶಿವರಾಮ್ ಕಾರಂತ್ team. Options. ಡಿಸೆಂಬರ್ 15 ಸರಿ ಇತ್ತು, ಡಿಸೆಂಬರ್ ಅಲ್ಲ ಅಂತ ಕಾಣ್ತಾ ಉಂಟು. ನೋಡೋಣ. ನಾಳೆ ಆಚರಣೆ ಮಾಡ್ತಾ ಇದ್ದೇವೆ. ನಾಳೆ ಗುರುನಾನಕರ ಜಯಂತಿ. ಓಕೆ, ವಿಕ್ರ ಗೋಕಾಕ್ ತಂಡಕ್ಕೆ ಪ್ರಶ್ನೆ. ಧನ್ವಂತರ ಜಯಂತಿಯನ್ನು ನಾವು ಯಾವಾಗ ಆಚರಿಸುತ್ತೇವೆ? ವೆನ್ ಡು ವಿ ಸೆಲೆಬ್ರೇಟ್ ಧನ್ವಂತರ ಜಯಂತಿ? ಆಯುರ್ವೇದ. ಆಪ್ಷನ್ಸ್. Yes, time up. ಅಕ್ಟೋಬರ್ 29. ಅಕ್ಟೋಬರ್ 29. Yes, good answer. Next question. ಆಯ್ತಾ? Audience, ವಾಲ್ಮೀಕಿ ಜಯಂತಿಯನ್ನು ಎಂದು ಆಚರಿಸುತ್ತೇವೆ? When we celebrate ವಾಲ್ಮೀಕಿ ಜಯಂತಿ? Yes. April 28. April
ಆಪ್ಷನ್ ಇಸ್ ನಾಟ್ ದೇರ್. ಅಕ್ಟೋಬರ್ 17th ಅಕ್ಟೋಬರ್. ನೆಕ್ಸ್ಟ್ ವಿಶ್ವ ಪ್ರಾಣಿ ದಿನ. ನೀವು ಕೂಡ ಕೊಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಅದು ಕನ್ಸಿಡರ್ ಇಲ್ಲ, ಕಾಂಪಿಟೇಷನ್ ಅಲ್ಲ ಅದು. ಓಕೆ, October. 24th October. Okay. Next question. ಈಗ ಆಡಿಯನ್ಸ್ ಸೈಲೆಂಟ್ ಆಗಿರ್ಬೇಕು. ಈಗ ಯಾವುದೇ ಪ್ರಶ್ನೆಗಳು ನಿಮಗೆ ಪಾಸ್ ಆಗೋದಿಲ್ಲ, ಯಾಕಂದ್ರೆ ನಿಮ್ಮ ಭಾಗವಹಿಸಿಕೆ ಜಾಸ್ತಿ ಆಗ್ತಾ ಉಂಟು. ಅವರು ಹೀಗೆ ಕುತ್ಕೊಂಡಿದ್ದಾರೆ, ಹಾಗಾಗಿ ಯಾವುದೇ ಪ್ರಶ್ನೆಗಳನ್ನು ನಿಮಗೆ ಕೇಳಿದ್ರೆ ಜಸ್ಟ್ ಪಾಸ್ ಮಾಡ್ತಾ ಹೋಗ್ತೇನೆ ಪ್ರಶ್ನೆಗಳನ್ನ. ಓಕೆ, ನೆಕ್ಸ್ಟ್ ಮುಂದಿನ ಸುತ್ತು ಕರೆಂಟ್ ಅಫೇರ್ಸ್ ಮುಗಿದಿದೆ. ನೆಕ್ಸ್ಟ್ ರೌಂಡ್. ಎಸ್, ಕುವೆಂಪು ಟೀಮ್, ಯುವರ್ ಕ್ವೆಶ್ಚನ್. ಕೃಷ್ಣಾ ನದಿಯ ಅತಿ ದೊಡ್ಡ ಉಪನದಿಯ ಹೆಸರೇನು? ಎಸ್, ಟೈಮರ್ ಆನ್. ಇಂಗ್ಲಿಷ್ ನಲ್ಲಿ ಇದೆ ಬೇಕಾದ್ರೆ. ಎಸ್, ಆನ್ಸರ್ ಬರಲಿಲ್ಲ. ತುಂಗಭದ್ರಾ ನದಿ. ನೆಕ್ಸ್ಟ್ ಟೀಮ್, ಸೆಕೆಂಡ್ ಟೀಮ್. ಮೇಕೆದಾಟು ಯಾವ ನದಿಗಳ ಸಂಗಮ ಸ್ಥಾನವಾಗಿದೆ? ಕೃಷ್ಣ ಭೀಮಾ. ಕೃಷ್ಣ ಮತ್ತು ಭೀಮಾ ಅಂತ ಹೇಳ್ತಾ ಇದೆ, ಲಾಕ್ ಮಾಡ್ತಾನೆ. ತಪ್ಪಾಗಿರ್ತಕ್ಕಂಥ ಉತ್ತರ ಕಾವೇರಿ ಮತ್ತು ಅರ್ಕಾವತಿ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. ನೆಕ್ಸ್ಟ್ ಶಿವರಾಮ್ ಕಾರಂತ್. ಭಾರತದಲ್ಲಿರುವ ಅತ್ಯಂತ ಆಳವಾದ ಬಂದರು ಯಾವುದು? ಉತ್ತರ ಕೊಟ್ಟುಕೊಂಡು ಮೈಕನ್ನು ಆಫ್ ಮಾಡ್ಕೊಂಡ್ಬಿಡಿ. ಉತ್ತರ ಕೊಡೋದು ತಂದವರು ಮಾತ್ರ ಇದೆ. ಟೈಮರ್. ವಿಶಾಖಪಟ್ಟಣಂ. ಓಕೆ, ನೆಕ್ಸ್ಟ್ ವಿಕ್ರ ಗೋಕಾಕ್. ಅತಿ ಹೆಚ್ಚು ನೌಕಾ ಸಂಚಾರವನ್ನು ಹೊಂದಿರುವಂತಹ ನದಿ ಯಾವುದು? ಎಲ್ಲ ನಿಮ್ಮ ಮಟ್ಟದಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳು ಇವು, ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು. ವಿಚ್ ರಿವರ್ ಹ್ಯಾಸ್ ದ ಹೈಯೆಸ್ಟ್ ನೇವಲ್ ಟ್ರಾಫಿಕ್? ಗೋದಾವರಿ. ಓಕೆ, ಹುಬ್ಳಿ, ರಿವರ್ ಹುಬ್ಳಿ. 4 ಪ್ರಶ್ನೆಗಳಾಗಿಲ್ಲ. Yes, next one. Number 1. Yes, 1. Okay, question. ಪ್ರತಿ ಜೀವಿಗಳ ನೈಸರ್ಗಿಕ ನಿವಾಸವನ್ನು ಹೀಗೆಂದು ಕರೆಯುವರು? ಆಪ್ಷನ್ಸ್: ಬಯೋಮ್, ಗೂಡು, ಅಭ್ಯಾಸ, ಆವಾಸ ಸ್ಥಾನ. ಆವಾಸ ಸ್ಥಾನ ಅಂತ ಹೇಳ್ತಾ ಇದ್ರೆ ಲಾಕ್ ಮಾಡಿದ್ದೇನೆ. ನೋಡೋಣ, ಚೆಕ್ ಮಾಡೋಣ. ಸರಿಯಾಗಿರ್ತಕ್ಕಂಥ ಉತ್ತರ 10 ಅಂಕಗಳು ದರಾ ಬೇಂದ್ರೆ ತಂಡಕ್ಕೆ. ಆಮೆಗಳ ಅಭಯಾರಣ್ಯ ಭಾರತದ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಲಾಕ್ ಮಾಡ್ತಾನೆ. ತಪ್ಪಾಗಿರ್ತಕ್ಕಂಥ ಉತ್ತರ 0 ಅಂಕಗಳು ನಿಮಗೆ. ಓಕೆ, ಮುಂದಿನ ಪ್ರಶ್ನೆ.
ಇತ್ತೀಚೆಗೆ ನಡೆದ ಜೀವ ವೈವಿಧ್ಯತೆಯ ಸಮಾವೇಶದಲ್ಲಿ ಈ ಕೆಳಗಿನ ಯಾವ ವಿಷಯದ ಕುರಿತು ವ್ಯಾಪಕ ಚರ್ಚೆ ಆಗಿತ್ತು? Which of the following topics was widely discussed at the recently held biodiversity conference? Yes. ಪರಿಸರ ಸಂರಕ್ಷಣೆ. ಪರಿಸರ ಸಂರಕ್ಷಣೆ ಅಂತ ಹೇಳ್ತಾ ಇದ್ದೀರಿ. ಲಾಕ್ ಮಾಡಿದ್ದೇನೆ. ಹವಳದ ತ್ರಿಕೋನ ಸರಿಯಾಗಿತ್ತು ಉತ್ತರ. ನಿಮ್ಗೆ ಯಾವ್ದು ಆನ್ಸರ್ ಸಿಗ್ತಾ ಇಲ್ಲ. ನೆಕ್ಸ್ಟ್ ವಿಕ್ರಗೋಕರ್. ಇತ್ತೀಚೆಗೆ ದೆಹಲಿ ಹೈಕೋರ್ಟ್ ಮಂಗಗಳನ್ನ ಯಾವ ಅಭಯಾರಣ್ಯಕ್ಕೆ ಸ್ಥಳಾಂತರಿಸಲು ಆದ್ಯತೆ ನೀಡಲು ಆದೇಶಿಸಿತ್ತು? ಬಂಡೀಪುರ. ಬಂಡೀಪುರ ಅಂತ ಹೇಳ್ತಾ ಇದ್ರಿ. ನೋಡೋಣ, ಮಂಗಗಳಿಗಾಗಿ ಇರ್ತಕ್ಕಂಥ ಒಂದು ಅಭಯಾರಣ್ಯ ಇದೆ. ಯಾವ್ದಂತ ನೋಡುವ. ಅಸೋಲಾಬಟ್ಟಿ ವನ್ಯಜೀವಿ ಅಭಯಾರಣ್ಯ. ಓಕೆ, ಹೋಯ್ತಾ? 4 ಸುತ್ತುಗಳ ನಂತರದಲ್ಲಿ ನಿಮ್ಮ ಸ್ಕೋರ್ಗಳನ್ನು ನೋಡ್ಕೊಳ್ಳಿ. Let us check your scores. ನಾಲ್ಕು ಸುತ್ತುಗಳ ನಂತರ ಶಿವರಾಮ್ ಕಾರಂತ್ ತಂಡ ಯಾವುದೇ ಅಂಕವನ್ನ ಇನ್ನು ಗಳಿಸಿಲ್ಲ. ಕುವೆಂಪು ತಂಡ 60 ಅಂಕಗಳನ್ನ ಗಳಿಸಿದೆ. ವಿಕ್ರ ಗೋಕಾಕ್ ತಂಡ 40 ಅಂಕಗಳನ್ನು ಗಳಿಸಿದೆ. ದರಾ ಬೇಂದ್ರೆ ತಂಡ 30 ಅಂಕಗಳನ್ನ ಗಳಿಸಿದೆ. ಸೋಷಿಯಲ್ ಸೈನ್ಸ್. ಓಕೆ, ಕಂಟಿನ್ಯೂ ಅವರಿಗೆ ಸಿಗ್ತಾ ಇದೆ ಫಸ್ಟ್ ಪ್ರಶ್ನೆ. ಚಿತ್ರದಲ್ಲಿರ್ತಕ್ಕಂಥ ಸ್ಮಾರಕವನ್ನು ಗುರುತಿಸಬೇಕು. I think ಹಂಪಿ. ಹಂಪಿ ಅಂತ ಹೇಳ್ತಾ ಇದ್ರೆ ಓಕೆ, ನೋಡೋಣ. ಕೋನಾರ್ಕ ಸೂರ್ಯ ದೇವಾಲಯ ತಪ್ಪಾಗಿರ್ತಕ್ಕಂಥ ಉತ್ತರ. ಯಾವುದೇ ಅಂಕಗಳು ನಿಮ್ಗೆ ಸಿಗ್ತಾ ಇಲ್ಲ. ಮುಂದಿನ ಪ್ರಶ್ನೆ. ಚಿತ್ರದಲ್ಲಿರ್ತಕ್ಕಂಥ ಸ್ಮಾರಕ. ಹಂಪಿ. ಸ್ಮಾರಕದ ಹೆಸರು ಹೇಳಬೇಕು, ಸ್ಥಳವನ್ನ ಹೇಳುವಂಗಿಲ್ಲ. ಹಂಪಿಯಲ್ಲಿ ಇದ್ರೂ ಕೂಡ ಅಂಕಗಳು ಸಿಗೋದಿಲ್ಲ ನಮಗೆ, ಯಾವ್ದು ಹೇಳಿಲ್ಲ ಅಂತ. ಓಕೆ, ಐಹೊಳೆಯ ಮೇಘಕ್ಕೆ ದೇವಾಲಯ. ಓಕೆ, ನೆಕ್ಸ್ಟ್ ಸ್ಮಾರಕಗಳನ್ನ ಗುರುತಿಸಬೇಕು. ನಿರ್ಜನ್ ಫೋರ್ಟ್ ಅಲ್ಲ, ಇದು ಕೇರಳದ್ದು ಬೇಕಲ್ ಫೋರ್ಟ್. ಬೇಕಲ್ ಫೋರ್ಟ್. ಹಾ, ಸೇಮ್ ಇದೆ. ನೆಕ್ಸ್ಟ್ ಪ್ರಶ್ನೆ. ಸ್ಮಾರಕಗಳನ್ನು ಗುರುತಿಸಬೇಕು. ಮಿರ್ಚನ್ ಫೋರ್ಟ್. ಫೋರ್ಟ್ ಹೌದಾದ್ರೆ ಮಿರ್ಚನ್ ಫೋರ್ಟ್ ಅಲ್ಲ ಇದು. ಎಸ್, ಬೀದರ್ ಫೋರ್ಟ್. ಓಕೆ, ಮುಗಿತೀನಿ. ಆಡಿಯನ್ಸ್, ಐಡೆಂಟಿಫೈ ಮಾನ್ಯುಮೆಂಟ್. ಎಸ್ ಸರ್, ಪ್ಲೇಸ್ ಗೊತ್ತಿದೆ. ಪ್ಲೇಸ್ ಗೊತ್ತಿದೆ. ಜೈಪುರ್. ಜೈಪುರ್. ಓಕೆ, ಚಾಕ್ಲೇಟ್ ಕೊಟ್ಬಿಡಿ ಮೇಡಮ್. ಜೈಪುರ್. ಜೈಪುರ ಹವಾ ಮಹಲ್. ಓಕೆ, ಗುಡ್ ಆನ್ಸರ್. ನೆಕ್ಸ್ಟ್ ಒನ್ ಆಡಿಯನ್ಸ್. Yes.
Yellow from the cube. Okay, correct. Yes, good answer, good answer. Dear. Next. Ready? ರಾಜ್ಯದಲ್ಲಿರ್ತಕ್ಕಂಥ ಒಂದೇ ಒಂದು ಭುವನೇಶ್ವರಿ ದೇವಾಲಯ, ಅದು ಕೂಡ ಸಿದ್ದಾಪುರದಲ್ಲಿದೆ. ಎಸ್, ಭುವನೇಶ್ವರಿ ಟೆಂಪಲ್. ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ರೌಂಡ್. ಸೆಕೆಂಡ್ ರೌಂಡ್, ದರಾ ಬೇಂದ್ರೆ ಟೀಮ್. ಭಾರತದ ಯಾವ ನಗರವನ್ನು ಹವಳದ ನಗರ ಎಂದು ಕರೆಯಲಾಗಿದೆ? ಆಪ್ಷನ್ಸ್: ಅಮರಾವತಿ, ಮೈಸೂರು, ಭೋಪಾಲ್, ಹೈದರಾಬಾದ್. ಭೋಪಾಲ್ ಅಂತ ಮಾಡ್ಕೊಂಡಿದ್ದೀನಿ. ತಪ್ಪಾಗಿರ್ತಕ್ಕಂಥ ಉತ್ತರ. ಹೈದರಾಬಾದ್ ಅನ್ನ ಹವಳದ ನಗರ ಅಂತೇಳಿ ಕರೀತೇವೆ. ಎರಡನೇ ಪ್ರಶ್ನೆ, ಯಾವ ತಂಡಕ್ಕೆ? ಕೈ ಎತ್ತಿ. ಉಡುಪು ತಂಡಕ್ಕೆ ಪ್ರಶ್ನೆ. ಭಾರತದ ಯಾವ ನಗರವನ್ನು ಗುಲಾಬಿ ನಗರ ಎಂದು ಕರೆಯಲಾಗಿದೆ? ಜೈಪುರ್. ಜೈಪುರ್ ಅಂತ ಹೇಳ್ತಾ ಇದ್ರಿ, ಬ್ಲಾಕ್ ಮಾಡಿದ್ದೇನೆ. ಎಸ್, ಕರೆಕ್ಟ್ ಆನ್ಸರ್. ಶಿವರಾಮ್ ಕಾರನ್ ತಂಡಕ್ಕೆ ಪ್ರಶ್ನೆ. ಭಾರತದ ಯಾವ ನಗರವನ್ನು ಬೆಳ್ಳಿ ನಗರ ಎಂದು ಕರೆಯಲಾಗಿದೆ? ಚೆನ್ನೈ, ಕೋಹಿಮಾ, ಕಟಕ್, ಇಂಪಾಲ್. ನೋಡೋಣ, ಚೆನ್ನೈ ಅಂತ ಹೇಳ್ತಾ ಇದ್ರೆ ಕಟಕ್ ಉತ್ತರ. ತಪ್ಪಾಗಿರ್ತಕ್ಕಂಥ ಉತ್ತರ. ಯಾವುದೇ ಅಂಕಗಳಿಲ್ಲ ನಿಮಗೆ. ಗೋಕಾಕ್ ತಂಡಕ್ಕೆ ಪ್ರಶ್ನೆ. ಭಾರತದ ಯಾವ ನಗರವನ್ನು ಕಿತ್ತಳೆ ನಗರ ಎಂದು ಕರೆಯಲಾಗಿದೆ? ನಾಗ್ಪುರ್. ನಾಗ್ಪುರ್. ಓಕೆ, ಐ ವಿಲ್ ಚೆಕ್. ಎಷ್ಟು ಅಂಕ? 10 ಅಂಕಗಳು ಗೋಕಾಕ್ ತಂಡಕ್ಕೆ. 4 ಪ್ರಶ್ನೆಗಳಾಗಿಲ್ಲ. ಆಡಿಯನ್ಸ್ ಬೇಕಾ ಪ್ರಶ್ನೆ? ಎಸ್, ನಿಮ್ಮ ಪ್ರಶ್ನೆ. ಚಹಾನಗರ, ಭಾರತದ ಚಹಾನಗರ ಯಾವುದು? ಎಸ್, ಶಿಮ್ಲಾ. ದಿಬ್ರುಗಢ್. ಓಕೆ, ಮುಂದಿನ ಪ್ರಶ್ನೆ. ಉದ್ಯಾನಗಳ ನಗರ. ನೆಕ್ಸ್ಟ್ ಒನ್ ಮುಗೀತು. ಫಸ್ಟ್ ಪ್ರಶ್ನೆ ನಿಮಗೀಗ ಸ್ವಲ್ಪ ಪ್ರಶ್ನೆ ಉಂಟೇನೆ, ಇದು ನೋಡುವ. ಗೊತ್ತೇ? ಮಕ್ಕಳು ಮಾತಾಡ್ತಾ ಇದ್ದೀರಿ, ನಿಲ್ಲಿಸ್ಬೇಕಾ? ಇಲ್ಲಿಗೆ ಸಾಕಾ? ನೀವು ಮಾತಾಡ್ತಿದ್ದೀರಿ ಅಂದ್ರೆ ಅರ್ಥ ಏನು ಅಂತ ನಿಲ್ಲಿಸ್ಬೇಕು. ನೋಡಿ, ಯಾವುದೇ ಕಾರ್ಯಕ್ರಮದಲ್ಲಿ ಆಡಿಯನ್ಸ್ ಮಾತಾಡ್ತಾ ಇದ್ದಾರೆ, ವೇದಿಕೆ ಮೇಲೆ ತಿಳ್ಕೊಳ್ಳಿಕ್ಕೆ ಕಲಿಲ್ಲ, ಕಾರ್ಯಕ್ರಮ ಮುಗಿಸಿ ಕಲಿಲ್ಲ. ಹೌದಾ? ಏನ್ ಮಾಡಿ? ಇದೆ ಆರಾಮಾಗಿ ಗೊತ್ತಿದೆ, ಏನ್ ಮಾಡ್ಲಿಕ್ಕೆ ಆಗ್ತದ? ಏನ್ ಮಾಡೋಣ? enough na? You're working. Okay, very good. You are enjoying, no? You're not talking, you are enjoying. Good. Next one. ಈ ನೃತ್ಯ ಪ್ರಕಾರವನ್ನಾಗುತ್ತದೆ. Good. Enjoy your own time. Okay? Yes. ಭರತನಾಟ್ಯಂ. 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 ಓಡಿಸಿ. ಸೇಮ್ ಡ್ಯಾನ್ಸ್ ಫಾರ್ಮ್ ಆಗಿ ಕಾಣ್ತದೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಡ್ರೆಸ್ ನಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರ್ತದ. ಓಕೆ, ಡ್ರೆಸ್ ಕೋಡ್. ನೆಕ್ಸ್ಟ್ ಒನ್, ವಿಕ್ರ ಗೋಕಾಕ್ ತಂಡಕ್ಕೆ ಐಡೆಂಟಿಫೈ ದ ಡ್ಯಾನ್ಸ್ ಫಾರ್ಮ್. ಕಥಕ್ ಅಂತ ಹೇಳ್ತಾ ಇದ್ರಿ. ಇಸ್ ವೆರಿ ಗುಡ್ ಆನ್ಸರ್. ಗುಡ್ ಆನ್ಸರ್. ನೆಕ್ಸ್ಟ್ ಒನ್, ಈ ನೃತ್ಯ ಪ್ರಕಾರವನ್ನು ಗುರುತಿಸಬೇಕು. ಮಣಿಪುರಿ. ಮಣಿಪುರಿ. ಮೋಹಿನಿಯಾಟ್ಟಂ. ಟೈಮ್ ಯೋಚನೆ ಮಾಡಿ. ಓಕೆ, ನೆಕ್ಸ್ಟ್ ಶಿವರಾಮ್ ಕಾರಂತ್. ನೃತ್ಯ ಪ್ರಕಾರ ಡೋಂಟ್ ಟೆಲ್ ದ ಆನ್ಸರ್. ಕೂಚಿಪುಡಿ. ಕೂಚಿಪುಡಿ ಅಂತ ಹೇಳ್ತಾ ಇದ್ರಿ.
Kathakali. Wrong answer. Okay, now audience. Okay. ಒಬ್ಬರು ಎದ್ದಿಟ್ಕೊಳ್ಳಿ ಯಾರಾದ್ರೂ ಒಬ್ಬರು ಎದ್ದು ಉತ್ತರ ಬಂದ ಎದ್ದು ಹೇಳ್ಬಿಡ್ರಿ ಹಾ Yes. Manipuri, correct answer? Okay. Okay. Next question. ಎದ್ದಿಂದ ಆನ್ಸರ್ ಮಾತು ಆನ್ಸರ್ ಕೊಡಬೇಡಿ ಓಕೆ ಎದ್ದು ಪಟ್ಟೆ ಎದ್ದೆತ್ಕೊಂಡು ಕೇಳ್ಬಿಟ್ರೆ ಉತ್ತರ ಹೇಳೋರು ಎದ್ದೆತ್ಕೊಂಡು ಉತ್ತರ ಹೇಳಬೇಡಿ ಎಸ್ ಮೇಡಮ್ ಕೂಚಿಪುಡಿ ಅಂತ ಹೇಳ್ತಾ ಇದ್ರಿ ನೋಡೋಣ ಸತ್ರಿಯ ನೃತ್ಯ ಅಸ್ಸಾಂ ಓಕೆ ನೆಕ್ಸ್ಟ್ ಒನ್ I will tell the answer ಯಕ್ಷಗಾನ Okay. Next one. Second round. First question. Okay. ನಮ್ಮ ರಸಪ್ರಶ್ನೆ ಕಾರ್ಯಕ್ರಮದ ಉದ್ದೇಶ ಇದೆ ಮಕ್ಕಳಲ್ಲಿ ಆಸಕ್ತಿಯನ್ನ ಹುಟ್ಟು ಹಾಕಬೇಕು ಮುಂದಿನ ದಿನಗಳಲ್ಲಿ ಅವರು ಕೂಡ ಹೆಚ್ಚೆಚ್ಚು ರಸಪ್ರಶ್ನೆಗಳಲ್ಲಿ ಭಾಗವಹಿಸಬೇಕು ಆ ನಿಟ್ಟಿನಲ್ಲಿ ತಮ್ಮ ಜ್ಞಾನ ದಾಹವನ್ನ ನೀಗಿಸಿಕೊಳ್ಬೇಕು ಪ್ರಬುದ್ಧರಾಗಬೇಕು ಬುದ್ಧಿವಂತರಾಗಬೇಕು ಚಾಣಾಕ್ಷತನ ಅವರಲ್ಲಿರ್ಬೇಕು ಚುರುಕುತನ ಬರಬೇಕು ಎಷ್ಟು ಫಾಸ್ಟ್ ಆಗಿ ನೀವು ಆನ್ಸರ್ ಕೊಡ್ತೀರಿ ನೋಡಿ 10 ಸೆಕೆಂಡ್ ವಿದಿನ್ 10 ಸೆಕೆಂಡ್ ನಲ್ಲಿ ನೀವು ಏನ್ ಮಾಡ್ತಾ ಇದ್ರಿ ಆನ್ಸರ್ ಅನ್ನು ಕೊಡ್ತಾ ಇದ್ದೀರಿ ವೆರಿ ಗುಡ್ ಯಾಕಂದ್ರೆ ನಿನ್ನೆ ಟೀಚರ್ಸಿಗೆ ಬೇರೆ ಕ್ವಶನ್ಸ್ ಇಟ್ಟಾಗ 10 ಸೆಕೆಂಡ್ ಉತ್ತರ ಕೊಡ್ಲಿಲ್ಲ ಅವರು ಅವ್ರ ಮಕ್ಕಳನ್ನ ಸ್ವಲ್ಪ ಮಕ್ಕಳ ದಿನ ಅವರು ಗೌರವಿಸಬೇಕು ಓಕೆ ಹೌದಲ್ಲ ಎಷ್ಟು ಟ್ಯಾಲೆಂಟ್ ಇದೆ ನೋಡಿ ನಿಮ್ಮಲ್ಲಿ ಅಲ್ವಾ ಅವ್ರಿಗಿಂತ ಭಾಷೆಗೆ ನೀವು ಉತ್ತರವನ್ನು ಕೊಡ್ತೀರ ಅಂತ ಗೊತ್ತಿರ್ಲಿಲ್ಲ ಯಾಕಂದ್ರೆ ನೀವು ಸತ್ರಿಯ ಯಾರು ಕೂಡ ಗೊತ್ತಿರ್ತಿಲ್ಲ ಪ್ರತಿಭಾ ಕಾಲೇಜಲ್ಲಿ ಇಟ್ಟೆ ಟೀಚರ್ಸ್ ಫಸ್ಟ್ ಅಂಡ್ ಸೆಕೆಂಡ್ ರೌಂಡ್ ಇಟ್ಟೆ ಅದು ಕೂಡ ಈ ನೃತ್ಯ ಪ್ರಕಾರದಲ್ಲಿ ಗೊತ್ತಿರ್ತಿಲ್ಲ ಹಾಗಾಗಿ ಯಾರು ಬದಲಾಗ್ತಿದ್ದಾರೆ ಅಂತ ಆಯ್ತು ನಮ್ಮ ಮಮ್ಮನ ಪೀಳಿಗೆ ಅಲ್ವಾ ವೆರಿ ಗುಡ್ ಓಕೆ ಮುಂದಿನ ಸುತ್ತ ನೋಡೋಣ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಹುಲಿ ಹುಲಿ ಅಂತ ಹೇಳ್ತೀವಿ ಎಸ್ ನೋಡಿ ನೀವಿದ್ರು ಕೂಡ ಉತ್ತರವನ್ನು ಹೇಳ್ತೀನಿ ಹೌದಾ ಮುಂದೆ ನೀವು ಭಾಗವಹಿಸಬೇಕು ಓಕೆ ಹುಲಿ ಸರಿಯಾದ ಉತ್ತರ ಉತ್ತರ 10 ಅಂಕಗಳು ಹೋಗ್ಬೇಕು ನೆಕ್ಸ್ಟ್ ಪ್ರಶ್ನೆ ರಾಷ್ಟ್ರೀಯ ಪಕ್ಷಿ ನವಿಲು ನವಿಲು ಪೀಕಾಕ್ ಎಸ್ ಓಕೆ ಕರೆಕ್ಟ್ ಮತ್ತು ಯಾರು ಉತ್ತರ ಹೇಳಿದ್ರು ಸರಿ ಉತ್ತರ ಹೇಳಿದ್ರೆ ತಪ್ಪು ತರಬೇಕು ಯಾರೇ ಸರಿ ಉತ್ತರವನ್ನು ಹೇಳಿ ನಮ್ಮ ಶಾಲೆ ಮಕ್ಕಳು ಅಷ್ಟೇ ಅಲ್ಲ ಎಲ್ಲರೂ ನಮ್ಮ ಮಕ್ಕಳು ಓಕೆ ಯಾರು ಸರಿ ಉತ್ತರವನ್ನು ಹೇಳಿದ್ರು ಕೂಡ ಕ್ಲಾಸ್ ಇರಬೇಕು ಒಳ್ಳೆ ಮಕ್ಕಳ ಲಕ್ಷಣ ಏನು ಎಲ್ಲರಲ್ಲೂ ಕೂಡ ಓಕೆ ನೆಕ್ಸ್ಟ್ ಒನ್ ರಾಷ್ಟ್ರೀಯ ಮಾವಿನ ಹಣ್ಣು ಮಾವಿನ ಹಣ್ಣು ಅಂತ ಹೇಳಿದ್ರೆ ಮಾವು ಸರಿಯಾಗ್ಬೋದಾ ಬರಾಬರಿ ಪ್ರಶ್ನೆ ನಾನಲ್ಲಿ ಮಾವು ಅಂತ ಇದ್ದೀನಿ ಸರಿನಾ ಅದು ಓಕೆ ಸರಿ ಇರುತ್ತಾ ಮಾವಿನ ಹಣ್ಣು ಓಕೆ ನೆಕ್ಸ್ಟ್ ಒನ್ ನಿಮ್ಮ ಪ್ರಶ್ನೆ ರಾಷ್ಟ್ರೀಯ ಕ್ರೀಡೆ ಹಾಕಿ ಓಕೆ ನೆಕ್ಸ್ಟ್ ಹಿಂದೆಲ್ಲ ಮೇಡಮ್ ನಾವು ಪ್ರತಿಭಾ ಕಾಲೇಜಲ್ಲಿ ಕಲಿತಕ್ಕಂಥ ಪ್ರಶ್ನೆ ಆಗಿತ್ತು ಇಲ್ಲಿ ತಾಲೂಕಾ ಲೆವೆಲ್ ಕಲಿತಕ್ಕಂಥ ಪ್ರಶ್ನೆಗಳಿತ್ತು 2-3 ವರ್ಷಗಳ ಹಿಂದೆ ಯಾವಾಗ ಮಕ್ಕಳ ಕೈಯಲ್ಲಿ ಮೊಬೈಲ್ ಸ್ಥಿತಿ ಶುರುವಾಯ್ತೋ ಆವಾಗ ನಾವು ರೆಡಿ ಆಗ್ಬೇಕಾಯ್ತು ಮೊಬೈಲ್ ನಾವು ಸರ್ಚ್ ಮಾಡಬೇಕು ಯಾವ್ದಲ್ಲಿಲ್ಲ ಅಂತ ಓಕೆ ಓಕೆ ಸರ್ ಥ್ಯಾಂಕ್ ಯು ನೆಕ್ಸ್ಟ್ ಒನ್ ರಾಷ್ಟ್ರೀಯ ಮರ ಫಸ್ಟ್ ಇದೆಯಲ್ಲ ನೆಕ್ಸ್ಟ್ ಒನ್ ನೀವು ಮತ್ತೆ ಚಾಕ್ಲೇಟ್ ಪ್ಯಾಕ್ ನಲ್ಲಿ ಮಾತ್ರ ಹೋಗ್ತದೆ ನೀವು ಯಾರು ಓಕೆ ಸರಿ ನಿಮ್ದು ವೆರಿ ಗುಡ್ ಮುಂದಿನ ಸತಿ ಹೋಗ್ತಾ ಇದ್ದೇವೆ ವಿಕ್ರ ಗೋಕಾಕ್ ತಂಡದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ಸ್ಕೋರ್ ಅನ್ನು ನೋಡ್ಕೊಂಡ್ಬಿಡಿ ನಿಮಗೆ ಆಯ್ತು ಇದು 2 ರೌಂಡ್ಸ್ ಇದೆ ಮುಗಿದು ಹೋಯ್ತು
6 ಸುತ್ತುಗಳ ನಂತರ ಶಿವರಾಮ್ ಕಾರಂತ್ ತಂಡ 10 ಅಂಕಗಳನ್ನು, ಕುವೆಂಪು ತಂಡ 80 ಅಂಕ, ವಿಕ್ರ ಗೋಕಾಕ್ ತಂಡ 70 ಅಂಕ, ದರಾ ಬೇಂದ್ರೆ ತಂಡ 40 ಅಂಕ. ಧನ್ಯವಾದಗಳು ಮೇಡಮ್. ಮುಂದಿನ ಸುತ್ತಿಗೆ ಹೋಗ್ತಾ ಇದ್ದೇವೆ. ಸೈನ್ಸ್ ರೌಂಡ್ ಎಲ್ಲಿಂದ ಪ್ರಾರಂಭ? ಸೈನ್ಸ್ ರೌಂಡ್ ನಂಬರ್ 1. ಓಕೆ, ಅಲ್ಲಿ ಇಂಗ್ಲಿಷ್ ಅಲ್ಲಿ ಇದೆ. ಒಂದು ಕ್ವಶನ್ ಅರ್ಥ ಆಗಿದ್ರೆ ಇಂಗ್ಲಿಷ್ ಅಲ್ಲಿ ನೋಡ್ಕೊಳ್ಳಿ. ಸೈನ್ಸ್ ರೌಂಡ್ ಫಸ್ಟ್ ಕ್ವಶನ್. ಸಾಂಕೇತಿಕವಾಗಿ ಕೊಟ್ಟಿರ್ತಕ್ಕಂತಹ ಚಿತ್ರ ರೈಟ್ ಬ್ರದರ್ಸ್ ಅಂತ ಟೈಪ್ ಮಾಡುವ. ಓಕೆ, ಕರೆಕ್ಟ್ ಆನ್ಸರ್ ರೈಟ್ ಬ್ರದರ್ಸ್. ನೆಕ್ಸ್ಟ್ ಒನ್ ದರಾ ಬೇಂದ್ರೆ ತಂಡ. ನಿಮ್ಮ ಪ್ರಶ್ನೆ, ಕಿರಣವನ್ನ ಕಂಡುಹಿಡಿದಂಥವ್ರು ಯಾರು? ಟೈಮರ್ ಆನ್ ಇದೆ. ಸ್ವಲ್ಪ ಯೋಚನೆ ಮಾಡಬೇಕು ಅನ್ನುವಂಥ ಉದ್ದೇಶಕ್ಕಾಗಿ 20 ಸೆಕೆಂಡ್ ಅನ್ನು ಕೊಟ್ಟಿದ್ದೇನೆ ನಿಮಗೆ. ಆಯ್ತಾ? ಇಲ್ವಾ? ಓಕೆ, ಯಾರಾದ್ರೂ ಹೇಳ್ತೀರಿ? ನೆಕ್ಸ್ಟ್ ಕ್ವೆಶ್ಚನ್. ಪ್ರಶ್ನೆ, ಸಬ್ಮರೀನ್ ಕಂಡುಹಿಡಿದವರು ಯಾರು? ಟೈಮರ್ ಆನ್. ಮಾರ್ಟಿನ್ ಲೂಥರ್. ಮಾರ್ಟಿನ್ ಲೂಥರ್ ಅಂತ ಹೇಳ್ತಾ ಇದ್ರಿ. ದೇವಿ ಪ್ರಶ್ನೆ ಹೇಳ್ತಕ್ಕಂಥವ್ರು ಇದನ್ನ ಕಂಡುಹಿಡಿದದ್ದು ಜನಾಂತರ್ಗಾಮಿ. ಶಿವರಾಮ್ ಕಾರಂತ್ ತಂಡಕ್ಕೆ ಪ್ರಶ್ನೆ, ರೇಡಿಯಂ ಕಂಡುಹಿಡಿದಂಥವ್ರು ಯಾರು? ರೇಡಿಯೋ ಅಲ್ಲ, ಅದು ರೇಡಿಯಂ. ಗಡಿಬಿಡಿಯ ಉತ್ತರ ಮಾರಕ. ಮೇಡಮ್ ಕ್ಯೂರಿ ಅತ್ಯಂತ ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಆಗಿತ್ತು. ಎಲ್ಲವೂ ಕೂಡ ನಿಮ್ಮ ಟಾಪಿಕ್ ಇರ್ತಕ್ಕಂಥ ಪ್ರಶ್ನೆಗಳು. ಓಕೆ, ಓಕೆ ಆಡಿಯನ್ಸ್ ಲಕ್ ಚೆನ್ನಾಗಿದೆ ನೋಡಿ, ಮಕ್ಕಳು ಲಕ್ ಚೆನ್ನಾಗಿದೆ. ಇಲ್ಲಾಂತ ಆಡಿಯನ್ಸ್ ಒಂದೊಂದೇ ಪ್ರಶ್ನೆ ಆಗ್ತದೆ, 2-3 ಪ್ರಶ್ನೆಗಳು ಹೋಗ್ತವೆ. ಓಕೆ, ಸೈಕಲ್ ಅನ್ನು ಕಂಡುಹಿಡಿದಂಥವ್ರು ಯಾರು? ಓಕೆ, ನೆಕ್ಸ್ಟ್ ಕ್ವಶನ್. ದೂರದರ್ಶನವನ್ನು ಕಂಡುಹಿಡಿದಂಥವ್ರು ಯಾರು? ಕೆಲವೊಂದ್ಸಲ ಅಲ್ಲಿ ತಪ್ಪಿರ್ಬೋದು. ಓಕೆ, ನೆಕ್ಸ್ಟ್ ಒನ್. ಸೆಕೆಂಡ್ ರೌಂಡ್. ವಿಕ್ರ ಗೋಕಾಕ್ ತಂಡ ರೆಡಿ ಇದೀರಾ? ಓಕೆ, ಪ್ರಶ್ನೆ ಒಂದು ಯಾರು ಅಂತ ಹೇಳಿ? ಕಲ್ಪನಾ ಚಾವ್ಲಾ ಅಂತ ಹೇಳ್ತಾ ಇದ್ರಿ. ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೆಕೆಂಡ್ ಟೀಮ್. ಟೈಮರ್ ಆನ್ ಇದೆ, 15 ಸೆಕೆಂಡ್. ಚಾಣಕ್ಯ ವಿಜ್ಞಾನಿ. ಓಕೆ, ನೆಕ್ಸ್ಟ್ ಒನ್. ಮೂರನೇ ತಂಡ ಪ್ರಶ್ನೆ, ಅಬ್ದುಲ್ ಕಲಾಂ. ಅಬ್ದುಲ್ ಕಲಾಂ. ನೆಕ್ಸ್ಟ್ ಈ ಸುತ್ತಿನ ಕೊನೆಯ ಪ್ರಶ್ನೆ, ಸೈಂಟಿಸ್ಟ್. ಉತ್ತರ ಬರಲಿಲ್ಲ. ನೆಕ್ಸ್ಟ್ ಆಡಿಯನ್ಸ್. ಲಾಸ್ಟ್. ಕರೆಕ್ಟ್ ಆನ್ಸರ್. Another question. Yes. Okay.
ಅಲ್ಲಿಂದ ಬನ್ನಿ ಲಾಸ್ಟ್. ಪಾಲಕರು ಅಥವಾ ಹೊರಗೆ ಟೀಚರ್ಸ್ ಅಲ್ಲಿಂದ ಸರ್ ಇಲ್ಲ. ಓಕೆ ಓಕೆ ಇರ್ತೀರಿ ಮತ್ತೆ ಇರ್ತೀರಿ. ಮೇಡಮ್ ಸರ್ ಜಗದೀಶ್ ಚಂದ್ರ ಬೋಸ್. ಎಸ್ ಕರೆಕ್ಟ್. ಓಕೆ ನೆಕ್ಸ್ಟ್ ಕ್ವೆಶ್ಚನ್. Chandrayana 3 last year achievement. Of India. Yes. Raman Panchanathan. Okay. He gave great contribution to launch Chandrayana. Okay. Next one. ಓಕೆ ಮುಗೀತು ನೋಡ್ರಿ. ಲಾಸ್ಟ್ ರೌಂಡ್ ಆಡಿಯೋ ರೌಂಡ್. ಆಯ್ಕೆ ಅವಕಾಶ ಕೊಡ್ತೀವಿ. ಯಾವ್ದಾದ್ರು ಒಂದು ನಂಬರ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಪ್ರತಿಯೊಂದು ತಂಡದವರು ಕೂಡ ಒಂದೊಂದು ನಂಬರ್ ಅನ್ನ ಆಯ್ಕೆ ಮಾಡ್ಕೊಳ್ಳಿ. ಲಕ್ಕಿ ನಂಬರ್. ಆ ನಂತರದಲ್ಲಿ ಪ್ರಶ್ನೆಗಳನ್ನ ಕೇಳ್ತೇವೆ. Four. Yes, 4. Next. 6. 6. Okay. 1. Okay. 2. First ಪ್ರಶ್ನೆ 1 ನಂಬರ್ ನಿಮ್ಗೆ ಹೋಗ್ತಲ್ಲ. ಸೆಕೆಂಡ್ ಪ್ರಶ್ನೆ ನಂಬರ್ 2. ನೆಕ್ಸ್ಟ್ 6. 4. 1, 2, 4 and 6. Question. Questions ಇವೆ everybody. Questions ಇವೆ. ಎಷ್ಟು ನಂಬರ್ ಅಲ್ಲಿ ಆಯಿತು? ನಿಮ್ಮ ಹಾಡಿ ನೋಡೋಣ. ಇದನ್ನು ಹಾಡಿದವರು ಯಾರು? ಯಾರು ಇದನ್ನ? 10, 9, 8, 7, 6, 5, 4, 3, 2, 1. Yes. Audience. Yes, ರಾಜು ವರನ್ ಸ್ವಾಮಿ ಅವರು ಆಗಿರ್ತಕ್ಕಂಥದ್ದು ಸರಿ ಇದೆ ಆಗ್ತದೆ. ಎರಡು ಬೇಕಾದ್ರೆ ನಿಮ್ಮ ಪ್ರಶ್ನೆ ಏನು ಅಂತ ನೋಡೋಣ.
ಗೊತ್ತಾಯ್ತಲ್ಲ ಹಾಡು ಯಾವುದು ಅಂತೇಳಿ? ಓಕೆ, ಇದನ್ನ ಬರೆದವರು ಯಾರು? ಕರುಣಾಳು ಬಾಬೆಳಕ್ಕೆ. ಅತ್ಯದ್ಭುತವಾಗಿರ್ತಕ್ಕಂತಹ ಪದ್ಯ, ಅಷ್ಟೇ ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಎಸ್, ದರಾ ಬೇಂದ್ರೆ ಅಲ್ಲ, BM ಶ್ರೀಕಂಠಯ್ಯ ಅವರದು ಅನುವಾದಿತ ಕೃತಿ. ಇಂಗ್ಲಿಷ್ ಪೋಯಮ್ ಅನ್ನ ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅತ್ಯಂತ ಸುಂದರವಾಗಿರ್ತಕ್ಕಂತಹ ಕವನ. ಓಕೆ, ನೆಕ್ಸ್ಟ್ ನಂಬರ್ 4. ಓಕೆ, ನಿಮ್ಮ ಹಾಡು. ಗೊತ್ತಾಯ್ತಲ್ವಾ ಹಾಡು ಯಾವ್ದು ಅಂತೇಳಿ? ಉತ್ತರವನ್ನು ಹೇಳ್ಬೋದಾ? ಇದನ್ನ ಬರೆದವರು ಯಾರು? ಹಾಡಿದವ್ರು ಆರಾಮಾಗಿ ಹೇಳ್ಬಿಡ್ತಾರೆ ಅಂತೇಳಿ. ಬರೆದವರು ಯಾರು? ಈ ಹಾಡಿನ ರಚನಾಕಾರರು ಯಾರು? ಎಸ್, ಹಾಡೆಲ್ಲ ಕೇಳೋದಿಲ್ಲ, ನಾವು ರೀಲ್ಸ್ ಅಷ್ಟೇ ನೋಡ್ತೇವೆ. ಅಲ್ಲ, GS ಶಿವರುದ್ರಪ್ಪ ಅವರ ಹಾಡಿದು ಅಲ್ವಾ? ಓಕೆ, ನಿಮ್ಗೆ ಯಾವುದೇ ಅಂಕಗಳು ಸಿಗ್ತಾ ಇಲ್ಲ. ನೆಕ್ಸ್ಟ್ ಪ್ರಶ್ನೆ 6. ಫೇಮಸ್ ಇನ್ ಉತ್ತರಾಖಂಡ ಯಕ್ಷಗಾನ. ಕೇಳ್ತಾ ಇದ್ದೇನೆ, ಇದು ಯಾರ ಧ್ವನಿ? Ten, 9, 8, 7, 6. ಚರ್ಚೆ ಮಾಡಬೇಡಿ. ಅಲ್ಲ, ಪ್ರಸಿದ್ಧವಾಗಿರ್ತಕ್ಕಂತಹ ಧ್ವನಿ ಜನ್ಸಾರಿ. ಓಕೆ, ಜನ್ಸಾರಿ ಅವರದು ರಾಘವೇಂದ್ರ ಆಚಾರ್ಯ ಅವರ ಧ್ವನಿಯಲ್ಲಿ. ಯಾಕಂದ್ರೆ ಯಾವುದೇ ಒಂದು ರಸಪ್ರಶ್ನೆ ಕಾರ್ಯಕ್ರಮ ಯಕ್ಷಗಾನ ಸುತ್ತಿಲ್ಲ ಅಂತಂದ್ರೆ ಅದು ಪರಿಪೂರ್ಣ ಅಲ್ಲ ಅಂತ. ಓಕೆ, ಅಷ್ಟು ಪ್ರಬುದ್ಧತೆಯನ್ನು ಹೊಂದಿರತಕ್ಕಂತಹ ಒಂದು ನೃತ್ಯ ಪ್ರಕಾರ ಇರ್ಬೋದು ಅಥವಾ ಸಾಹಿತ್ಯ ಇರ್ಬೋದು, ಯಾವುದೇ ಅಂಶ ಇರ್ಬೋದು, ಅಲ್ಲಿ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಜ್ಞಾನವೂ ಕೂಡ ಸಾಧ್ಯ. ಈ ಸುತ್ತು ಮುಗಿದಿದೆ. ಈಕ್ವಲ್ ಆಯ್ತಾ? ರ್ಯಾಪಿಡ್ ರೌಂಡ್ ಇದೆ ನನ್ನ ಹತ್ರ. ಉಳಿದ ತಂಡಗಳ ಸ್ಪರ್ಧೆ ಇಲ್ಲಿಗೆ ಮುಗಿತು. ರ್ಯಾಪಿಡ್ ರೌಂಡು 2 ತಂಡಕ್ಕೆ ಮಾತ್ರ. 5 ಪ್ರಶ್ನೆಗಳನ್ನ ಕೇಳ್ತೇನೆ. 5 ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಹೇಳಿದ್ರೆ ಅಥವಾ ಅಲ್ಲಿ ಯಾರು ಹೆಚ್ಚು ಅಂಕವನ್ನು ತಗೊಳ್ತಾರೆ ಅವರಿಗೆ. ಪ್ರತಿ ಪ್ರಶ್ನೆಗೆ 2 ಅಂಕಗಳು ಇರ್ತವೆ, 10 ಅಂಕ ಮಾತ್ರ. ಓಕೆ, ಇಲ್ಲಿ 9 ಪ್ರಶ್ನೆ ಇದೆ. 9 ಪ್ರಶ್ನೆ ಕೇಳಿದ್ರೆ 5 ಪ್ರಶ್ನೆ ಕೇಳ್ತಾರೆ. ABCDEF ಅಲ್ಲಿ ಯಾವ್ದು ಬೇಕು ಅಂತ ಹೇಳಿ. ತಂಡ ಕುವೆಂಪು, ನೀವು ಯಾವ್ದು ಬೇಕು? ಸಿ. ಓಕೆ,
ನೆಕ್ಸ್ಟ್ ಎ. ಓಕೆ ನೋಡಿ ಎ ಇದೆ. ಹಾಗಾದ್ರೆ ಪ್ರಶ್ನೆ ಮುಗಿದೋಗ್ತದೆ. Select your language. Which one? English or Kannada? English ಕಲಿಬೇಕಾ ಕನ್ನಡ ಕಲಿಬೇಕಾ? In English. Okay, first question. Ready? Your questions are: who was the first law minister of India? ಒಂದು ನಿಮಿಷದಲ್ಲಿ 5 ಪ್ರಶ್ನೆಗೆ ಉತ್ತರ ಹೇಳಬೇಕು ನೀವು. ಪಾಸ್ ಅಂತ ಹೇಳಿಲ್ಲ ಅಂದ್ರೆ ಓಕೆ. ವಿಚ್ ಇಸ್ ದ ಕ್ಯಾಪಿಟಲ್ ಆಫ್ ಜಾರ್ಖಂಡ್ ಸ್ಟೇಟ್? ರಾಂಚಿ. ಓಕೆ, ಕರೆಕ್ಟ್ ಆನ್ಸರ್. 2 ಪಾಯಿಂಟ್ಸ್. ವೇರ್ ಇಸ್ ಸೆಂಟ್ರಲ್ ಪೆಟ್ರೋಲಿಯಂ ಕಾರ್ಪೊರೇಷನ್ located? Where is Central Petroleum Corporation located? Please. No, pass. Okay. Founder of Brahma Samaj. Founder of Brahma Samaj. Who was the founder of Brahma Samaj? Okay, pass. Last question. Satyakas Ankitanama. Satyakas Ankitanama. Pass. Okay, 2 points for you. 2 points. See, ಈ ಒಂದು ಪ್ರಶ್ನೆಗೆ ಉತ್ತರ ಜಾಸ್ತಿ ಆದರೆ ನೀವು ಬೇಕು. ಓಕೆ, ಸೇಮ್ ಎರಡು ಕ್ವಶನ್. ನಿಮಗೆ ಯಾವ್ದು ಬೇಕು ಮಾಡಿ. ನಿಮ್ಮ ಪ್ರಶ್ನೆ. ಆನ್. ಎಸ್, ಭಾರತದ ಲೋಕಸಭೆಯ ಮೊದಲ ಸಭಾಪತಿಗಳು ಯಾರು? ಓಕೆ. ಮಣಿಪುರ ರಾಜ್ಯದ ರಾಜಧಾನಿ ಯಾವುದು? ಓಕೆ, ಕರೆಕ್ಟ್ ಆನ್ಸರ್. ರಾಷ್ಟ್ರೀಯ ಸಾಗರ ಶಾಸ್ತ್ರ ಸಂಸ್ಥೆ ಎಲ್ಲಿದೆ? ಪಾಸ್. ಪ್ರಾರ್ಥನಾ ಸಮಾಜದ ಸ್ಥಾಪಕರು ಯಾರು? ಓಕೆ, ಕರೆಕ್ಟ್ ಆನ್ಸರ್. 2 ಪಾಯಿಂಟ್ಸ್. ಬಸವಣ್ಣನವರ ಅಂಕಿತನಾಮ ಯಾವುದು? 5ನೇ ಪ್ರಶ್ನೆ. ಕರೆಕ್ಟ್ ಆನ್ಸರ್. ಓಕೆ, ಗುಡ್. 3 ಪ್ರಶ್ನೆ ಉತ್ತರವನ್ನು 6 ಅಂಕಗಳನ್ನು ಪಡ್ಕೊಂಡಿದ್ದೀರಿ. ಹಾಗೆ ಅಷ್ಟೇ ಟಫ್ ಕಾಂಪಿಟೇಷನ್ ಕೊಟ್ಟು 2 ಅಂಕಗಳನ್ನು ಪಡ್ಕೊಂಡು ನೀವು ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಿದ್ರಿ. ವೆರಿ ಗುಡ್, ಕಂಗ್ರಾಟ್ಸ್. ವೆರಿ ಗುಡ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಯವರೆಗೆ ಅವಕಾಶವನ್ನು ನೀಡಿರ್ತಕ್ಕಂತಹ ಎಲ್ಲ ಮಹನೀಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇವತ್ತಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು
ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಓಕೆ, ಇಲ್ಲಿಗೆ ರಸಪ್ರಶ್ನೆ ಸ್ಪರ್ಧೆ ಮುಕ್ತಾಯವಾಗಿದೆ. ಅದರ ನಿರ್ಣಯ ಕೂಡ ತಮಗೆಲ್ಲ ಈಗಾಗಲೇ ಗೊತ್ತಾಗಿದೆ ಅಲ್ವಾ? ಇದರಲ್ಲಿ ಎಲ್ಲೂ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಅವಕಾಶವೇ ಇಲ್ಲ. ಸೊ ಸ್ಕೋರ್ ಬೋರ್ಡ್ ಅಲ್ಲಿ ಇದ್ದಿದ್ದು ಸ್ಕೋರ್ ನಿಮ್ಗೆ ಗೊತ್ತಾಗಿದೆ. ಕುವೆಂಪು ತಂಡ 96 ಅಂಕಗಳನ್ನ ಗಳಿಸಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದೆ. 92 ಅಂಕಗಳೊಂದಿಗೆ ವೀಕ್ರ ಗೋಕಾಕ್ ತಂಡ ದ್ವಿತೀಯ ಸ್ಥಾನದಲ್ಲಿದೆ. ಬೇಂದ್ರೆ ತಂಡ 40 ಅಂಕಗಳೊಂದಿಗೆ ತೃತೀಯ ಸ್ಥಾನದಲ್ಲಿದೆ. ಶಿವರಾಮ್ ಕಾರಂತ್ ತಂಡ 10 ಅಂಕಗಳನ್ನ ಗಳಿಸಿದೆ. ಸೊ ಭಾಗವಹಿಸಿದಂತಹ ಎಲ್ಲ ಮಕ್ಕಳಿಗೆ ಹಾಗೆ ವಿನ್ನರ್ಸಿಗೆ, ಸ್ಪರ್ಧೆಯಲ್ಲಿ ವಿಜೇತರಾದಂತವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಚೆನ್ನಾಗಿ ಆನ್ಸರ್ ಮಾಡಿದ್ರು ಮಕ್ಕಳು ಅಲ್ವಾ? ನಿಮ್ಗಿಂತ ಚೆನ್ನಾಗಿ ಮಾಡಿದ್ರ ಅಥವಾ ನೀವೇ ಚೆನ್ನಾಗಿ ಮಾಡಿದ್ರ? ನೀವೇ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ಚಾಕ್ಲೇಟ್ ಸಿಗ್ಲೇ ಇಲ್ಲ, ನಿಮಗ್ ಮಾತ್ರ ಚಾಕ್ಲೇಟ್ ಸಿಕ್ಕಿದೆ ಅಲ್ಲ? ಅಂದ್ರೆ ನೀವೇ ಚೆನ್ನಾಗಿರೋದಂಗಾಯ್ತು ಅಲ್ವಾ? ಓಕೆ, ಗುಡ್. ಕಷ್ಟಪಟ್ಟು ಇಷ್ಟಪಟ್ಟು ಇಷ್ಟವರೆಗೆ ಸೈಲೆಂಟ್ ಆಗಿ ಕುತ್ಕೊಂಡ್ರಲ್ಲ, ದಟ್ಸ್ ಗುಡ್. ಓಕೆ, ಇನ್ನು ನೆಕ್ಸ್ಟ್ ಇಯರ್ ಯಾರು ಈ ಹಾಟ್ ಸೀಟಿಗೆ ಬರ್ತೀರಾ ಅಂತ ನೋಡ್ಬೇಕು. ದಟ್ ಇಸ್ ದ ಚಾಲೆಂಜ್. ನೆಕ್ಸ್ಟ್ ಇಯರ್ ಯಾರು ಬರ್ತೀರಾ ನೋಡುವ? ವೆರಿ ಗುಡ್. ಎಲ್ರು ಸರ್ ದೊಡ್ಡ ಸ್ಟೇಜ್ ಮಾಡುವ ನೆಕ್ಸ್ಟ್ ಇಯರ್. ಫಸ್ಟ್ ರಿಟರ್ನ್ ಎಕ್ಸಾಮ್ ಇರ್ತದೆ. ಜಾಸ್ತಿ ಜನ ಆದ್ರೆ ಫಸ್ಟ್ ರಿಟರ್ನ್ ಎಕ್ಸಾಮ್ ಕೊಡ್ತಾರೆ ಸರ್. ಅದ್ರಲ್ಲಿ ಯಾರು ಸೆಲೆಕ್ಟ್ ಆಗ್ತಾರೋ ಆಮೇಲೆ ಅವರಿಗೆ ಸ್ಟೇಜ್ ಮೇಲೆ ಅವಕಾಶ ಸಿಗ್ತದೆ. ಓಕೆ, ಇಲ್ಲಿವರೆಗೆ ಮಕ್ಕಳು ಬನ್ನಿ ಫ್ರೀಯಾಗಿ. ಇಲ್ಲಿಯವರೆಗೆ ವಿಜಯನ ನಡೆಸಿದ್ದೇನೆ. ಏನಾದರೂ ಲೋಪದೋಷಗಳಿದ್ರೆ ಅದನ್ನ ನಿಮ್ಮ ಒಡಲಾಳದಲ್ಲಿ ಇಟ್ಟುಕೊಂಡು ಒಳ್ಳೆಯ ಅಂಶಗಳನ್ನು ಮಾತ್ರ ನೀವು ಮನೆಗೆ ತಗೊಂಡು ಹೋಗಿ ಅಂತ ಕೇಳ್ಕೊಳ್ತೇನೆ. ನೋ ಒನ್ ಇಸ್ ಪರ್ಫೆಕ್ಟ್. ಇದರಲ್ಲಿ ಸಮಯದ ಅವಕಾಶವನ್ನು ಬಳಸಿಕೊಂಡು ರೆಡಿ ಮಾಡಿರ್ತಕ್ಕಂಥದ್ದು. ಅನಂತ ಧನ್ಯವಾದಗಳು. ಮನಸ್ವಿನಿ ವಿದ್ಯಾಲಯ ಜೈ. ಮನಸ್ವಿನಿ ವಿದ್ಯಾಲಯಕ್ಕೆ ಪ್ರತಿ ವರ್ಷನೂ ನಮ್ಮ ಜೊತೆಗೆ ಇಷ್ಟು ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಅಂದ್ರೆ ಸರ್ ಅವರ ತಯಾರಿ. ಒಂದು ವಾರದಲ್ಲೇ ನಮಗೋಸ್ಕರ ಪಾಪ ರೆಡಿಯಾಗಿ ಅವರ ಕೆಲಸದ ಒತ್ತಡದಲ್ಲಿಯೂ ಓಕೆ ಅಂತ ಹೇಳ್ಕೊಂಡು ಸರಿಯಾದ ಸಮಯಕ್ಕೆ ಆಗಮಿಸಿ ಚಂದ ರೀತಿಯಲ್ಲಿ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲದೆ ಮಕ್ಕಳ ಲೆವೆಲ್ಗೆ ಸರಿಯಾಗಿ ಕ್ವಶನ್ ಅನ್ನ ತೆಗೆದಿದ್ದಾರೆ. ತುಂಬಾ ಅದ್ಭುತವಾದಂತಹ ಪ್ರಶ್ನೆಕೋಶ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಸರ್. ನಮ್ಮ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಪ್ರೀತಿಯ ಸವಿನೆನಪಿನ ಕಾಣಿಕೆ. ಈಗ ವಿಜೇತ ಮಕ್ಕಳನ್ನ ಅಭಿನಂದಿಸಲಿಕ್ಕೆ ಅವರನ್ನ ವೇದಿಕೆಗೆ ಕರೀತಾ ಇದ್ದೇವೆ. ಪ್ರಥಮ ಸ್ಥಾನ
ಸ್ಥಾನ ಪಡೆದಂತಹ ಮಕ್ಕಳು ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚವತಿಯ ಮಕ್ಕಳು ಪ್ರಥಮ ಸ್ಥಾನವನ್ನ ಪಡೆದಿದ್ದಾರೆ. ಚಪ್ಪಾಳೆಯೊಂದಿಗೆ ಅವರಿಗೆ ಪ್ರೋತ್ಸಾಹವನ್ನು ನೀಡೋಣ. ಕಂಗ್ರ್ಯಾಚುಲೇಷನ್. ದ್ವಿತೀಯ ಸ್ಥಾನ ಪಡೆದಂತಹ ಮನಸ್ವಿನಿ ವಿದ್ಯಾನಿಲಯದ ಮಕ್ಕಳು ವೇದಿಕೆಗೆ ಬರಬೇಕು. ಕಂಗ್ರ್ಯಾಚುಲೇಷನ್ಸ್. ತೃತೀಯ ಸ್ಥಾನವನ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಿರ್ನಾಲ ಮಕ್ಕಳು ವೇದಿಕೆಗೆ ಬರಬೇಕು. ಮಕ್ಕಳಲ್ಲಿ ಒಂದು ವಿನಂತಿ, ಕಾರ್ಯಕ್ರಮದ ಮಧ್ಯದಲ್ಲಿ ನಾನು ಮಾತಾಡಿದ್ದೆ, ಟೀಚರ್ಸ್ ಕೂಡ ಉತ್ತರ ಕೊಡಲಿಲ್ಲ ಅಂತ. ಅದು ನಿಮ್ಮನ್ನ ಹುರಿದುಂಬಿಸೋ ಸಲುವಾಗಿ ಹೇಳಿದ್ದು. ಟೀಚರ್ಸ್ ಕಡಿಮೆ ಇಲ್ಲ.